ರಾಮನಗರ ಜಿಲ್ಲೆಯ ರಾಂಪುರ ಅನ್ನೋ ಒಂದು ಸಣ್ಣ ಹಳ್ಳಿ. ಅಲ್ಲಿ ರಾಮಣ್ಣ ಅಂತ ಒಬ್ಬ ಮನುಷ್ಯ ಇದ್ದ. ರಾಮಣ್ಣ ಲೋಕಲ್ ಪೊಲಿಟಿಕ್ಸ್ನಲ್ಲಿ ಫುಲ್ ಆಕ್ಟಿವ್. ಅಂದ್ರೆ ಪಂಚಾಯಿತಿ ಎಲೆಕ್ಷನ್ನು, ಆ ಪಕ್ಷ ಈ ಪಕ್ಷ ಅಂತ ಸದಾ ಓಡಾಡ್ತಾನೇ ಇರ್ತಿದ್ದ. ಅವರಿಗೆ 3 ಮಕ್ಕಳು, 2 ಗಂಡಮಕ್ಕಳು ಮತ್ತೆ ಸೇವಂತಿ ಅನ್ನೋ ಒಬ್ಳು ಮುದ್ದು ಮಗಳು. ಮೊದಲ ಮಗನ ಹೆಸರು ರವಿ, 2ನೇ ಮಗ ಕಾರ್ತಿಕ್. ಇಬ್ರೂ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು. ಸೇವಂತಿ 18ನೇ ವಯಸ್ಸಿಗೆ ಕಾಲಿಟ್ಟಾಗ ಅಣ್ಣಂದಿರು ಆಕೆಗೆ ಒಂದು ಹೊಸ ಸ್ಕೂಟಿಯನ್ನು ಉಡುಗೊರೆಯಾಗಿ ನೀಡಿದರು. ಆಕೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇದು ಕೇವಲ ಪ್ರಾರಂಭ ಮಾತ್ರ. ಮುಂದಿನ ವರ್ಷ ನೀನು ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನು ತೆಗೆದುಕೊಂಡ್ರೆ ನಿನ್ನ ಹುಟ್ಟುಹಬ್ಬಕ್ಕೆ ಒಂದು ಚಿಕ್ಕ ಕಾರನ್ನು ಕೊಡಿಸ್ತೀವಿ. ರವಿ ಮತ್ತು ಕಾರ್ತಿಕ್ ಇಬ್ಬರೂ ಆಕೆಗೆ ಮಾತು ನೀಡಿದರು. ಈ ಭರವಸೆ ಕೇಳಿ ಸೇವಂತಿ ಇನ್ನಷ್ಟು ಸಂತೋಷಪಟ್ಟಳು. ಅಣ್ಣ ತಂಗಿಯರ ನಡುವಿನ ಆ ಪ್ರೀತಿ ಮತ್ತು ಬಾಂಧವ್ಯ ರಾಮಣ್ಣನ ಮನೆಯಲ್ಲಿ ಸದಾ ಗಟ್ಟಿಯಾಗಿತ್ತು. ಸಂತೋಷದಿಂದ ಕಾಲೇಜು ಮತ್ತು ಸ್ನೇಹಿತರೊಡನೆ ನಗುತ್ತಾ ಸಾಗುತ್ತಿದ್ದ ಸೇವಂತಿಯ ಜೀವನದಲ್ಲಿ ಒಂದು ದಿನ ಮಹತ್ವದ ತಿರುವು ಬಂತು. ಸೇವಂತಿಯ ಚಿಕ್ಕಮ್ಮನ ಮಗಳಿಗೆ ಗ್ರಾಮದ ಹೊರಗಿನ ಊರೊಂದರಲ್ಲಿ ಋತುಮತಿಯಾದ ಒಂದು ಸಮಾರಂಭ ಇತ್ತು. ಈ ಕಾರ್ಯಕ್ರಮಕ್ಕೆ ಸೇವಂತಿ ಹೋಗಿ ಚಿಕ್ಕಮ್ಮನ ಮಗಳಿಗೆ ಮೇಕಪ್ ಮತ್ತು ಎಲ್ಲಾ ಸಿದ್ಧತೆಗಳಲ್ಲಿ ಸಹಾಯ ಮಾಡುತ್ತಿದ್ದಳು. ಅಂದೇ ಅಲ್ಲಿಗೆ ಬಂದಿದ್ದ, ಸಂಬಂಧದಲ್ಲಿ ದೂರದವರಾದರೂ ಅತ್ಯಂತ ಸುಂದರವಾಗಿದ್ದ ಆಕಾಶ್ ಎಂಬ ಯುವಕನ ಮೇಲೆ ಸೇವಂತಿಯ ಮನಸ್ಸು ಹೋಯಿತು. ಆಕಾಶ್ ಕೂಡ ಸೇವಂತಿಯನ್ನು ಗಮನಿಸಿದನು. ಮೊದಲ ನೋಟದಲ್ಲೇ ಅವರಿಬ್ಬರ ನಡುವೆ ಪ್ರೇಮವು ಚಿಗುರಿತು. ಅವರು ದೂರವಾಣಿ ಸಂಖ್ಯೆಗಳನ್ನು ವಿನಿಮಯ ಮಾಡಿಕೊಂಡರು ಮತ್ತು ಪ್ರತಿದಿನ ಮಾತನಾಡಲು ಶುರುಮಾಡಿದರು. ಪ್ರೀತಿ ದಿನೇ ದಿನೇ ಗಟ್ಟಿಯಾಯಿತು. ಸೇವಂತಿ ಆಕಾಶ್ನ ಕನಸುಗಳಲ್ಲೇ ಮುಳುಗಿದ್ದಳು. ಆಕಾಶ್ ಕೂಡ ಅಷ್ಟೇ ಪ್ರೀತಿಯಿಂದ ಸೇವಂತಿಯನ್ನು ನೋಡಿಕೊಳ್ಳುತ್ತಿದ್ದ. ಅವರಿಬ್ಬರೂ ಮದುವೆಯಾಗುವ ಕನಸುಗಳನ್ನು ಕಂಡಿದ್ದರು. ಸೇವಂತಿ ತನ್ನ ಅಣ್ಣಂದಿರಿಗೂ ಪ್ರೀತಿಯ ವಿಷಯ ತಿಳಿಸಿ ಅವರ ಒಪ್ಪಿಗೆಯನ್ನೂ ಪಡೆದಿದ್ದಳು. ಎಲ್ಲವೂ ಸುಸೂತ್ರವಾಗಿ ಸಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಒಂದು ದಿನ ಸೇವಂತಿಯ ದೂರವಾಣಿಗೆ ಕರೆ ಬಂದಿತು. ಅದು ಆಕಾಶ್ನ ಸ್ನೇಹಿತನಿಂದ ಬಂದ ಕರೆ. ಆತ ನೀಡಿದ ಸುದ್ದಿ ಕೇಳಿ ಸೇವಂತಿಗೆ ಭೂಮಿ ಸುತ್ತಿದಂತಾಯಿತು. ಆಕಾಶ್ ಒಂದು ಭೀಕರ ಅಪಘಾತದಲ್ಲಿ ನಿಧನನಾಗಿದ್ದ. ಈ ಸುದ್ದಿ ಕೇಳಿದ ಸೇವಂತಿ ಸಂಪೂರ್ಣವಾಗಿ ಕುಗ್ಗಿದಳು. ಅವಳು ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಳು. ಊಟ, ನಿದ್ರೆ, ಸ್ಕೂಟಿ ಓಡಿಸುವುದು, ಸ್ನೇಹಿತರು, ಅಣ್ಣಂದಿರ ಮಾತು ಯಾವುದೂ ಆಕೆಗೆ ಇಷ್ಟವಾಗಲಿಲ್ಲ. ಸದಾ ನಗುತ್ತಿದ್ದ ಮುಖದಲ್ಲಿ ಈಗ ನೀರಸ ಭಾವ ತುಂಬಿತ್ತು. ಕೆಲವು ದಿನಗಳ ನಂತರ ಅವಳು ತೀವ್ರವಾದ ಖಿನ್ನತೆಗೆ ಒಳಗಾಗಿ ಒಮ್ಮೆ ಆತ್ಮಹತ್ಯೆಗೆ ಪ್ರಯತ್ನಿಸಿದಳು. ಹೇಗೋ ಮನೆಯವರು ನೋಡಿ ಆಕೆಯನ್ನು ಉಳಿಸಿಕೊಂಡರು. ತಾಯಿ ಕಮಲಮ್ಮನಿಗೆ ಮಗಳ ಈ ದುಸ್ಥಿತಿ ನೋಡಿದರೆ ಜೀವವೇ ಹೋಗುತ್ತಿತ್ತು. ಮಗಳು ಹೀಗಾದಲ್ಲಿ ಹೇಗೆ ಎಂದು ಯೋಚಿಸಿ ಮಗಳ ಮನಸ್ಸು ಬದಲಾಗಲಿ ಎಂದು ಸೇವಂತಿಯವರನ್ನು ಆಕೆಯ ಅಜ್ಜಿಯ ಮನೆಗೆ ಕಳುಹಿಸಿದರು. ಅಜ್ಜಿಯ ಮನೆಯಲ್ಲಿ 1 ತಿಂಗಳು ಇದ್ದು ಗ್ರಾಮದ ಹಸಿರು, ಅಜ್ಜಿಯ ಪ್ರೀತಿಯ ಮಾತು, ಸ್ನೇಹಿತರ ಓಡಾಟ ಎಲ್ಲ ಸೇವಂತಿಯ ಮೇಲೆ ಸ್ವಲ್ಪ ಸಕಾರಾತ್ಮಕ ಪರಿಣಾಮ ಬೀರಿತು. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕಿದ ಮೇಲೆ ಕಾಲೇಜು ಶುರುವಾಗುವುದರಿಂದ ಮತ್ತೆ ಮನೆಗೆ ಮರಳಿದಳು. ಅವಳು ಬಂದ ದಿನ ಮನೆಯಲ್ಲಿ ಎಲ್ಲರಿಗೂ ಸಂತೋಷ. ತಾಯಿ ಕಮಲಮ್ಮ ಸಂತೋಷದಿಂದ ಅವಳ ನೆಚ್ಚಿನ ಚಿಕನ್ ಬಿರಿಯಾನಿಯನ್ನು ತಯಾರಿಸಿದ್ದರು. ಸೇವಂತಿ ಕೂಡ ಹಿಂದಿಗಿಂತ ಸ್ವಲ್ಪ ಸುಧಾರಿಸಿದ್ದಳು. ಬೆಳಗಿನ ಉಪಹಾರದ ಸಮಯದಲ್ಲಿ, ಸೇವಂತಿ, ಬೇಗ ಕೈ ತೊಳೆದು ಬಾ, ಬಿರಿಯಾನಿ ತಿನ್ನು ಮಗು. ಇವತ್ತು ನಿನಗೆ ಇಷ್ಟವಾದ ಚಿಕನ್ ಬಿರಿಯಾನಿಯನ್ನು ಬೆಳಗಿನ ಉಪಹಾರಕ್ಕೆ ಮಾಡಿದ್ದೇನೆ. ಬರುತ್ತೇನೆ ಅಮ್ಮ, ಹಸಿವಾಗಿದೆ. ಆದರೆ ಉಪಹಾರಕ್ಕೆ ಇಷ್ಟೊಂದು ಯಾಕೆ ಮಾಡಿದ್ದೀಯಾ? ಬಿಡು ಕಣೆ, ಇವತ್ತು ನಿನ್ನ ಇಷ್ಟಕ್ಕೆ ಹೆಚ್ಚಾಗಿ ಮಾಡಿದ್ದೇನೆ. ನೀನೀಗ ತಿಂದು ಬಿಡು. ನಾನು ಈಗಲೇ ಹಸುಗಳನ್ನು ಮೇಯಿಸಲು ಹೊಲಕ್ಕೆ ಹೋಗಬೇಕು. ಮಧ್ಯಾಹ್ನ ಮರಳಿ ಬಂದಾಗ ನಿನಗೆ ಇನ್ನೊಂದು ಇಷ್ಟವಾದ ಪದಾರ್ಥ ಚಿಕನ್ ತಂದೂರಿ ತಯಾರಿಸುತ್ತೇನೆ. ಸರಿಯಮ್ಮ. ತಾಯಿ ಹಸುಗಳನ್ನು ಮೇಯಿಸಲು ಹೊಲದ ಕಡೆಗೆ ತೆರಳಿದರು. ಮನೆಯಲ್ಲಿ ಸೇವಂತಿ ಮತ್ತು ಆಕೆಯ ಅಣ್ಣ ರವಿಯ ಪತ್ನಿ ಗೀತಾ ಮಾತ್ರ ಇದ್ದರು. ಗೀತಾಗೆ ಇತ್ತೀಚೆಗೆ ಗಂಡು ಮಗು ಆಗಿತ್ತು. ಮಗು ತೊಟ್ಟಿಲಲ್ಲಿ ಮಲಗಿತ್ತು. ಸೇವಂತಿ ಊಟ ಮುಗಿಸಿ ಗೀತಾ ಜೊತೆ ಸ್ವಲ್ಪ ಮಾತನಾಡಿ ಕೊಠಡಿಯ ಕಡೆ ಹೆಜ್ಜೆ ಹಾಕಿದರು. ಅತ್ತಿಗೆ, ನನ್ ಪ್ಯಾಂಟ್ ಸ್ವಲ್ಪ ಹರಿದಿದೆ. ರೂಮಿಗೆ ಹೋಗಿ ಹೊಲಿಗೆ ಯಂತ್ರದ ಮೇಲೆ ಒಂದು ಹೊಲಿಗೆ ಹಾಕಿ ಬರುತ್ತೇನೆ. ಸರಿ ಸೇವಂತಿ. ಏನು 1 ಗಂಟೆ ಬೇಕೇ ಅದಕ್ಕೆ? ಬೇಗ ಬಾ, ಟೀ ಕುಡಿಯೋಣ. ಸೇವಂತಿ ಕೊಠಡಿಯ ಒಳಗೆ ಹೋದಳು. ಸ್ವಲ್ಪ ಹೊತ್ತಿನಲ್ಲಿ
ಕೊಠಡಿಯಲ್ಲಿ ಇಂಗ್ಲೀಷ್ ಹಾಡೊಂದನ್ನು ಜೋರಾಗಿ ಹಾಕಿದಳು. ಗೀತಾ ಹೊರಗಿನಿಂದ ಜೋರಾಗಿ, ಅಯ್ಯೋ ಸೇವಂತಿ, ಹಾಡು ಜೋರಾಗಿದೆ, ಮಗು ಎದ್ದು ಬಿಡುತ್ತದೆ, ದಯವಿಟ್ಟು ಧ್ವನಿ ಕಡಿಮೆ ಮಾಡು. ಗೀತಾಳ ಮಾತು ಕೇಳಿ ಸೇವಂತಿ ಬೇಗನೆ ಬಂದು ಬಾಗಿಲು ಹಾಕಿದಳು. ಒಳಗಿಂದ ಚಿಲಕ ಹಾಕಿದ ಸದ್ದು ಗೀತಾಳ ಕಿವಿಗೆ ಬಿತ್ತು. ಗೀತಾ ಮಗುವನ್ನು ನೋಡಿಕೊಳ್ಳುವುದರಲ್ಲಿ ನಿರತಳಾದಳು. ಒಳಗೆ ಸೇವಂತಿ ತನ್ನ ಹರಿದ ಪ್ಯಾಂಟಿಗೆ ಒಂದೆರಡು ಹೊಲಿಗೆ ಹಾಕಿ ಅದನ್ನು ಅಲ್ಲೇ ನೇತು ಹಾಕಿದಳು. ಆಮೇಲೆ ಕೊಠಡಿಯಲ್ಲಿದ್ದ ಹೊಲಿಗೆ ಯಂತ್ರವನ್ನು ಎಳೆದುಕೊಂಡು ಬಂದು ಬಾಗಿಲಿಗೆ ಒತ್ತಿ ನಿಲ್ಲಿಸಿದಳು. ಆನಂತರ ಸೀಲಿಂಗಿಗೆ ಒಂದು ಹಗ್ಗದಿಂದ ನೇಣು ಬಿಗಿದುಕೊಂಡಳು. ಗೀತಾ ಅರ್ಧ ಗಂಟೆ ಕಳೆದರೂ ಸೇವಂತಿ ಹೊರಗೆ ಬಾರದಿದ್ದಾಗ ಆಕೆಗೆ ಆತಂಕವಾಯಿತು. ಮೊದಲು ಸೇವಂತಿಯ ಹೆಸರನ್ನು ಜೋರಾಗಿ ಕರೆದಳು. ಸೇವಂತಿ, ಸೇವಂತಿ, ಏನ್ ಮಾಡುತ್ತಿದ್ದೀಯಾ? ಹೊಲಿಗೆ ಆಯಿತೇ? ಏನಾದರೂ ಬೇಕೇ? ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಗೀತಾ ಬಾಗಿಲಿಗೆ ಹೋಗಿ ಬಲವಾಗಿ ಬಡಿದಳು. ಒಳಗಿನಿಂದ ಸದ್ದು ಬರಲಿಲ್ಲ. ಮಗು ಅಳಲು ಶುರುಮಾಡಿತ್ತು. ಗೀತಾ ಹೆದರಿ ಏನೋ ಅನಾಹುತ ನಡೆದಿದೆ ಎಂದು ಮನಸ್ಸಿಗೆ ಅನಿಸಿತು. ಬೇಗನೆ ಮಗುವನ್ನು ಎತ್ತಿಕೊಂಡು ಅಕ್ಕಪಕ್ಕದ ಮನೆಯವರ ಸಹಾಯಕ್ಕೆ ಓಡಿದಳು. ಪಕ್ಕದ ಮನೆಯಲ್ಲಿದ್ದ ಹಿರಿಯರಾದ ಹೊನ್ನಪ್ಪನವರನ್ನು ಕರೆದುಕೊಂಡು ಬಂದು ಬಾಗಿಲು ತೆರೆಯಲು ಹೇಳಿದರು. ಗೀತಾ, ಹೊನ್ನಪ್ಪ ಅಂಕಲ್, ದಯವಿಟ್ಟು ಬಾಗಿಲು ಒಡೆಯಿರಿ. ಸೇವಂತಿ ಏನ್ ಮಾಡುತ್ತಿದ್ದಾಳೋ ಗೊತ್ತಿಲ್ಲ, ಬಾಗಿಲು ತೆರೆಯುತ್ತಿಲ್ಲ. ಹೊನ್ನಪ್ಪನವರು ಒಪ್ಪಿ ಬಾಗಿಲನ್ನು ಜೋರಾಗಿ ತಳ್ಳಿದರು. ಒಳಗಿದ್ದ ಹೊಲಿಗೆ ಯಂತ್ರದ ಭಾರದಿಂದ ಬಾಗಿಲು ಬೇಗ ತೆರೆಯಲಿಲ್ಲ. ಕೊನೆಗೂ ಬಾಗಿಲನ್ನು ಒಡೆದು ಒಳಗೆ ಹೋದರು. ಅವರಿಗೆ ಅಲ್ಲಿ ಕಂಡ ದೃಶ್ಯ ಅತ್ಯಂತ ಭಯಾನಕವಾಗಿತ್ತು. ಸೇವಂತಿ ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಳು. ಅವರು ತಕ್ಷಣವೇ ಆಕೆಯನ್ನು ಕೆಳಗೆ ಇಳಿಸಿ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಗೀತಾ ಭಯದಿಂದ ಅಳುತ್ತಾ ನಿಂತಳು. ರಾಮಣ್ಣನ ಮನೆಯವರಿಗೆಲ್ಲ ಸುದ್ದಿ ಹೋಯಿತು. ಆದರೆ ದುರದೃಷ್ಟವಶಾತ್ ಆಸ್ಪತ್ರೆ ತಲುಪುವಷ್ಟರಲ್ಲಿ ಸೇವಂತಿ ಇರಲಿಲ್ಲ. ಹಸು ಮೇಯಿಸಲು ಹೋಗಿದ್ದ ಕಮಲಮ್ಮ ಮರಳಿ ಬಂದಾಗ ಅವರ ಪ್ರೀತಿಯ ಮಗಳು ಇರಲೇ ಇಲ್ಲ. ಆ ತಾಯಿ ಕಮಲಮ್ಮನವರ ನೋವು ರಾಮಪುರದ ಜನರೆಲ್ಲರ ಕರುಳನ್ನು ಹಿಂಡುವಂತಿತ್ತು. ರಾಮಣ್ಣ ಮತ್ತು ಆಕೆಯ ಅಣ್ಣಂದಿರ ಆಕ್ರಂದನ ಕೇಳಲು ಸಾಧ್ಯವಾಗುತ್ತಿರಲಿಲ್ಲ. ಗ್ರಾಮದ ಕೆಲವರು, ಅಯ್ಯೋ ಪಾಪ, ಆಕೆಯ ಪ್ರೀತಿಯ ಹುಡುಗ ಭೂತವಾಗಿ ಬಂದು ಆಕೆಯನ್ನು ಕರೆದುಕೊಂಡು ಹೋದನೇನೋ ಎಂದು ಪಿಸುಮಾತಿನಲ್ಲಿ ಮಾತನಾಡಿಕೊಂಡರು. ರಾಮಣ್ಣನ ಮನೆಯ ಮೇಲೆ, ರಾಮಪುರದ ಗ್ರಾಮದ ಮೇಲೆ ಈ ದುರಂತದ ಕಪ್ಪು ಛಾಯೆ ಶಾಶ್ವತವಾಗಿ ಉಳಿದುಬಿಟ್ಟಿತು. ಈ ಕಥೆ ಕೇಳಿದ ನಂತರ ಒಂದು ಮಾತು ಸದಾ ನೆನಪಿನಲ್ಲಿರಲಿ: ಜೀವನದಲ್ಲಿ ಎಂತಹ ಕಷ್ಟಗಳು ಬಂದರೂ, ಮನಸ್ಸಿಗೆ ಎಷ್ಟು ನೋವಾದರೂ ಆತ್ಮಹತ್ಯೆ ಎಂಬುದು ಎಂದಿಗೂ ಪರಿಹಾರವಲ್ಲ. ನಿಮ್ಮ ನೋವುಗಳನ್ನು ನಿಮ್ಮ ತಂದೆ ತಾಯಿ ಅಥವಾ ಪ್ರೀತಿಪಾತ್ರರ ಜೊತೆ ಖಂಡಿತವಾಗಿಯೂ ಹಂಚಿಕೊಳ್ಳಿ. ಅವರು ನಿಮಗೆ ಬೆಂಬಲ ನೀಡಲು ಸದಾ ಸಿದ್ಧರಿರುತ್ತಾರೆ. ಒಂದು ಕ್ಷಣ ಯೋಚಿಸಿ ನೋಡಿ, ನಿಮ್ಮ ಅಕಾಲಿಕ ನಿರ್ಧಾರದಿಂದ ನಿಮ್ಮ ಕುಟುಂಬದವರು ಎಷ್ಟು ತೊಂದರೆ ಅನುಭವಿಸುತ್ತಾರೆ ಎಂದು. ಕಷ್ಟ ಬಂದಾಗ ಸಹಾಯ ಕೇಳಲು ಹಿಂಜರಿಯಬೇಡಿ, ತಜ್ಞರ ಸಹಾಯ ಪಡೆಯಿರಿ. ಬದುಕು ಅತ್ಯಂತ ಅಮೂಲ್ಯವಾದುದ್ದು. ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.